ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಭಾಗ್ಯ ಮತ್ತು ಆದಿಯ ಮದುವೆಯ ನಂತರ ಎಲ್ಲರೂ ಸಂತೋಷದಿಂದ ಇರುವಾಗ ತನ್ವಿ ಮಾತ್ರ ತನ್ನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗದೆ ಒದ್ದಾಡುತ್ತಿದ್ದಾಳೆ. ತನ್ನ ತಂದೆ ತಾಯಿ ಕೊನೆಗೂ ಶಾಶ್ವತವಾಗಿ ದೂರಾದರು ಎಂಬ ಸಂಕಟ ಅವಳನ್ನು ಕಾಡುತ್ತಿದೆ. ಇದೇ ಸಮಯದಲ್ಲಿ ಕನ್ನಿಕಾ ಬಂದು ತನ್ವಿಯ ಮನಸ್ಸನ್ನು ಮತ್ತಷ್ಟು ಕೆಡಿಸಲು ಪ್ರಯತ್ನಿಸುತ್ತಾಳೆ. ನೋಡು ತನ್ವಿ, ಭಾಗ್ಯ ಈಗ ಆದಿಯ ಹೆಂಡತಿ. ಅವಳು ಇನ್ನು ಮುಂದೆ ಆದಿಯ ಜೊತೆ ಸುಖವಾಗಿರುತ್ತಾಳೆ. ನಿನ್ನ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಎಂದು ಚುಚ್ಚಿ ಮಾತಾಡ್ತಾಳೆ. ಇದರಿಂದ ತನ್ವಿಗೆ ಆದಿ ಅಂಕಲ್ ಮೇಲೆ ಮತ್ತಷ್ಟು ದ್ವೇಷ ಉಂಟಾಗುತ್ತದೆ. ಆದಿ ಅಂಕಲ್ ಬೇಕಂತಲೇ ನನ್ನ ಅಪ್ಪನನ್ನು ನಮ್ಮಿಂದ ದೂರ ಮಾಡಿದರು. ಯಾವುದೇ ಕಾರಣಕ್ಕೂ ನಾನು ಇವರ ಮದುವೆಯನ್ನು ಒಪ್ಪಿಕೊಳ್ಳುವುದಿಲ್ಲ ಮತ್ತು ಅಮ್ಮನನ್ನು ಆ ಮನೆಗೆ ಕಳಿಸುವುದಿಲ್ಲ ಎಂದು ತನ್ವಿ ಹಠ ಹಿಡಿಯುತ್ತಾಳೆ. ಇತ್ತ ಮನೆಯ ಜವಾಬ್ದಾರಿಯನ್ನು ಕುಸುಮ ಅವರು ಆದಿ ಕೈಗಿಡುತ್ತಾರೆ. ಆಗ ಆದಿ, ನಮ್ಮ 3 ಕುಟುಂಬಗಳು ಇನ್ನು ಮುಂದೆ ಒಂದೇ, ಎಲ್ಲರೂ ಖುಷಿಯಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನಂದು ಎಂದು ಮಾತು ಕೊಡುತ್ತಾನೆ. ಭಾಗ್ಯನಿಗೆ ತನ್ವಿಯ ಬಗ್ಗೆ ಚಿಂತೆಯಾದಾಗ ಆದಿ ಹೋಗಿ ತಾನೇ ಅವಳನ್ನು ಸಮಾಧಾನಪಡಿಸಲು ಮುಂದಾಗುತ್ತಾನೆ. ಆದಿ ತನ್ವಿಯ ಬಳಿ ಹೋಗಿ ತಾಂಡವನ ನಿಜವನ್ನ ಬಯಲಾಗಿದೆ, ಇನ್ನು ಮುಂದೆಯಾದರೂ ಸತ್ಯ ಅರ್ಥ ಮಾಡಿಕೊ ಎಂದು ಹೇಳಿದಾಗ ತನ್ವಿ ರೊಚ್ಚಿಗೆ ಎದ್ದು ಕಿರುಚುತ್ತಾಳೆ. ನಿಮಗೂ ನನಗೂ ಏನೂ ಸಂಬಂಧ ಇಲ್ಲ. ನೀವು ಹೇಳಿದ ತಕ್ಷಣ ನೀವು ನನ್ನ ಪಪ್ಪ ಆಗಲು ಸಾಧ್ಯವಿಲ್ಲ. ನೀವೇ ಬೇಕಂತಲೇ ನಾಟಕವಾಡಿ ಅಮ್ಮನ ಮದುವೆಯಾಗಿದ್ದೀರಿ ಎಂದು ಆದಿಯನ್ನು ಅವಮಾನ ಮಾಡ್ತಾಳೆ. ತನ್ವಿಯ ಕಿರುಚಾಟ ಕೇಳಿ ಮನೆಯವರೆಲ್ಲರೂ ಅಲ್ಲಿಗೆ ಬರುತ್ತಾರೆ. ಭಾಗ್ಯ ಎಷ್ಟು ತಿಳಿ ಹೇಳಿದರೂ ತನ್ವಿ ಕೇಳುವ ಸ್ಥಿತಿಯಲ್ಲಿ ಇರುವುದಿಲ್ಲ. ನಾನು ಈ ಮದುವೆಯನ್ನು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ, ನಿಮ್ಮಿಬ್ಬರನ್ನು ಕ್ಷಮಿಸುವುದಿಲ್ಲ ಎಂದು ಖಡಕ್ಕಾಗಿ ಹೇಳ್ತಾಳೆ. ಕುಸುಮ ಅವರು ತಾಂಡವನ ತಪ್ಪುಗಳ ಬಗ್ಗೆ ನೆನಪಿಸಿದರೂ ತನ್ವಿ ಕೇಳುವುದಿಲ್ಲ. ಬದಲಿಗೆ ಇದೆಲ್ಲ ನಿಮ್ಮದೇ ಪ್ಲ್ಯಾನು, ನೀವೆಲ್ಲರೂ ಸೇರಿ ಅಮ್ಮನನ್ನು ಆದಿಯ ಜೊತೆ ಸೇರಿಸಿದ್ದೀರಿ. ಇನ್ನು ಮುಂದೆ ಅಮ್ಮ ಆದಿಯ ಮನೆಯಲ್ಲಿ ಇರಲಿ, ಅವರಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇದರಿಂದ ಭಾಗ್ಯಳಿಗೆ ತುಂಬಾ ನೋವಾಗುತ್ತದೆ. ಈ ಪರಿಸ್ಥಿತಿಯನ್ನು ಕಂಡು ಆದಿ ಭಾಗ್ಯಳಿಗೆ ಧೈರ್ಯ ತುಂಬುತ್ತಾನೆ. ತನ್ವಿ ಕೋಪದಲ್ಲಿದ್ದಾಳೆ, ಸಮಯ ಕಳೆದಂತೆ ಅವಳೇ ಎಲ್ಲವನ್ನೂ ಅರ್ಥ ಮಾಡಿಕೊಳ್ತಾಳೆ ಎಂದು ಸಮಾಧಾನ ಮಾಡ್ತಾನೆ. ನಂತರ ಕುಸುಮ ಅವರು ಭಾಗ್ಯನಿಗೆ ಆದಿಯ ಮನೆಗೆ ಹೋಗುವಂತೆ ಹೇಳಿದಾಗ ಭಾಗ್ಯ ತನ್ನ ಅತ್ತೆ ಮಾವ ಮತ್ತು ಮಕ್ಕಳನ್ನು ಬಿಟ್ಟು ಹೋಗಲು ಒಪ್ಪುವುದಿಲ್ಲ. ಆಗ ಆದಿ ಒಂದು ಅದ್ಭುತವಾದ ಉಪಾಯ ನೀಡ್ತಾನೆ. ಭಾಗ್ಯ, ನೀವು ಅರ್ಧ ದಿನ ನಮ್ಮ ಮನೆಯಲ್ಲಿ ಇರಿ, ಇನ್ನುಳಿದ ಅರ್ಧ ದಿನ ಇಲ್ಲಿ ಬಂದು ಮೆಸ್ ಕೆಲಸ ಮತ್ತು ಮನೆಯವರ ಜವಾಬ್ದಾರಿ ನೋಡಿಕೊಳ್ಳಿ ಎಂದು ಹೇಳ್ತಾನೆ. ಇದಕ್ಕೆ ಆದಿಯ ತಂದೆ ಕೂಡ ಬೆಂಬಲ ನೀಡ್ತಾರೆ. ಭಾಗ್ಯಳಿಗೆ ಆದಿಯ ಈ ದೊಡ್ಡ ಗುಣ ಮತ್ತು ಕಾಳಜಿಯನ್ನು ಕಂಡು ತುಂಬಾ ಖುಷಿಯಾಗುತ್ತದೆ. ಆದರೆ ತನ್ವಿ ಮನೆಯವರನ್ನು ಕ್ಷಮಿಸಿ ಮತ್ತೆ ಎಂದಿನಂತೆ ಆಗ್ತಾಳಾ ಎಂಬುದು ಈ ಸಂಚಿಕೆಯ ಪ್ರಮುಖ ಭಾಗವಾಗಿದೆ. ಹಾಗೆ ತನ್ವಿ ಆ ರೀತಿ ಎಲ್ಲ ಮಾತಾಡಬೇಕಾದ್ರೆ ಭಾಗ್ಯ ಅವಳ ಕೆನ್ನೆಗೆ ಹೊಡಿತಾಳೆ. ಆದಿ ಅಂತ ಹೇಳಿ ನನ್ನ ಅಪ್ಪ ಅಂತ ಹೇಳಿ ಒಪ್ಪಿಕೊಳ್ಳಲ್ಲ ಅಂತ ಹೇಳ್ತಾಳೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಮಹಾ ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಈ ಕಡೆ ಕನ್ನಿಕಾ ನೋಡಿದ್ರೆ ತನ್ವಿಗೆ ತಲೆ ಕೆಡಿಸಿದ್ದಾಳೆ. ಅವಳ ಮಾತನ್ನು ತನ್ವಿನೂ ಕೇಳಿದ್ದಾಳೆ. ಮುಂದೆ ಆದಿ ಮತ್ತು ಭಾಗ್ಯನ ಕ್ಷಮಿಸಿ ಒಪ್ಕೊತಾಳೆ ತನ್ವಿ. ಇಲ್ಲ, ಇನ್ನೇನು ಬದಲಾವಣೆ ಆಗತ್ತೆ ಅಂತ ಹೇಳಿ ಮುಂದೆ ನೋಡೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ತಿಳಿಸಿ. ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ. ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.